ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಸ್ಟೂಡೆಂಟ್ ವರ್ಸಸ್ ಪ್ರಿನ್ಸಿಪಲ್ ಮಧ್ಯದಲ್ಲಿ ಸ್ಟೂಡೆಂಟ್ ಅವರು ತಮ್ಮ ಬಹುಮತದ ಒಂದು ವೋಟಿಂಗಿಂದ ಕ್ಯಾಪ್ಟನ್ ಆಗಿ ಆಯ್ಕಿದ್ದಾರೆ ನಮ್ಮ ಧನುಷ್ ಅವರು. ಆ್ಯಂಡ್ ವೆಲ್ ಡಿಸರ್ವ್ ಅಥವಾ ವೆಲ್ ಡಿಸರ್ವ್ ಅಲ್ಲ ಅನ್ನುವಂಥದ್ದು ಸೊ ಈ ವಾರ ಮುಗಿಯೋ ಟೈಮಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ನನ್ನ ಪ್ರಕಾರ ರಘು ಅವರು ಕೂಡ ವೆಲ್ ಡಿಸರ್ವ್ ಆಗೇ ಇದ್ದರು ಇವತ್ತಿನ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಲಿಕ್ಕೆ. ಬಟ್ ಅಗೇನ್ ಜನ ಚೇಂಜ್ ಕೇಳ್ತಾರಲ್ವಾ ಸರ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯವರೆಲ್ಲ ಕೂಡ ಚೇಂಜ್ ನೋಡೋಣ ಅಂತ ಹೇಳಿ ಸೊ ರಘು ಅವ್ರನ್ನ ಆಚೆ ತಳ್ಳಿ ಸೊ ಇವಾಗ ಹೊಸ ನೀರಾದಂತಹ ಧನು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇದು ಫೇರ್ ಡಿಸಿಷನ್ ಬಿಗ್ ಬಾಸ್ ಕಡೆಯಿಂದ ವೋಟಿಂಗ್ ಮೂಲಕ ಮಾಡುವಂಥದ್ದು ಅಥವಾ ಅಲ್ಲ ಅನ್ನೋವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಬಿಕಾಸ್ ಈ ಥರದ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಡಿಸಿಷನ್ಗಳನ್ನು ನಾವು ನಿರೀಕ್ಷೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ದಿಸ್ ಈಸ್ ಬಿಗ್ ಬಾಸ್. ಓಕೆ, ಕೆಲವು ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಕೆಲವು ಸೀಸನ್ಗಳಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು. ಸೊ ಅಂಥ ಟೈಮಲ್ಲೂ ಕೂಡ ಈ ಥರದ ಅನ್ಫೇರ್ ಡಿಸಿಷನ್ಗಳು ಬರ್ತವೆ. ನಾನು ಎಕ್ಸಾಂಪಲ್ ನೋಡಿರೋ ಪ್ರಕಾರ ಸೀಸನ್ 10ನಲ್ಲಿ ಸೊ ವಿನಯ್ ಗೌಡ ಆ್ಯಂಡ್ ನಮ್ರತಾ ಮಧ್ಯೆ ಕೂಡ ಇದೇ ರೀತಿಯ ಒಂದು ಟಾಸ್ಕ್ ಬರುತ್ತೆ. ಮೀನ್ಸ್ ತುಂಬ ಚೆನ್ನಾಗಿ ಆಡಿರ್ತಾರೆ ವಿನಯ್ ಗೌಡ ಆ ಒಂದು ವೀಕಲ್ಲಿ ಸಖತ್ತಾಗಿ ಆಡಿರ್ತಾರೆ, 100% ಕೊಟ್ಟಿರ್ತಾರೆ. ಬಟ್ ನಮ್ರತಾ ಆ್ಯಂಡ್ ಸೊ ವಿನಯ್ ಗೌಡ ಅಂತ ಮಧ್ಯೆ ಬಂದಾಗ ಇಡೀ ಒಂದು ಏನಂತಾರೆ ಅದಕ್ಕೆ ಬಿಗ್ ಬಾಸ್ ಮನೆಯೇ ಅವರಿಗೆ ಹೋಗುವಂಥದ್ದು. ಇಡೀ ಒಂದು ಓಟ್ ಬಂದಿಲ್ಲ ಅಂತ ಅನಿಸುತ್ತೆ ವಿನಯ್ ಗೌಡಗೆ ಆ ಟೈಮಲ್ಲಿ. ಎಲ್ಲರೂ ಕೂಡ ನಮ್ರತಾ 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 ಅಂತಲೇ ಚೂಸ್ ಮಾಡಿದ್ದು. ಸೊ ಅಲ್ಲಿ ನನಗೆ ಕ್ಲಿಯರಾಗಿ ಅನಿಸಿರುವಂಥದ್ದು ಪಕ್ಕ ವಿನಯ್ ಗೌಡಗೆ ಒಂದು ರೀತಿಯಲ್ಲಿ ಮೋಸ ಆಯಿತು ಅನ್ನೋ ರೀತಿಯಲ್ಲಿ. ಅದಾದಮೇಲೂ ಕೂಡ ಅಷ್ಟೇ ಅಗೇನ್ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ 11ರಲ್ಲಿ ನಮ್ಮ ಯಾರು ಭವ್ಯಗೂ ಕೂಡ ಹಿಂಗೆ ಆಗಿತ್ತು. ಸೊ ಎಲ್ಲರೂ ಕೂಡ ಅಲ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ ಇದ್ದಂತಹ ಯಾರಿದ್ರು ನೆನಪಿಲ್ಲ ನನಗೆ, ಬಟ್ ಅಲ್ಲಿ ಭವ್ಯದ ಕಡೆಗೆ ಒಬ್ಬರು ಕ್ಯಾಂಡಿಡೇಟ್ ಇದ್ರು. ಎಲ್ಲರೂ ಕೂಡ ಅವರಿಗೆ ಒಂದು ವೋಟ್ ಮಾಡಿ ಸೊ ಇವ್ರನ್ನ ಆ ಒಂದು ಕ್ಯಾಪ್ಟನ್ಸಿ ಇದರಿಂದ ಔಟ್ ಮಾಡಿದ್ರು. ಸೊ ಅಗೇನ್ ಈ ಒಂದು ಸೀಸನಲ್ಲೂ ಕೂಡ ಇದೇ ರೀತಿಯಲ್ಲಿ ಆಯಿತು. ಬಟ್ ನನ್ನ ಪ್ರಕಾರ ರಘು ಅವರು ಒಂದೆರಡು ಡಿಸಿಷನ್ಗಳನ್ನು ರಾಂಗ್ ಅಂತ ನನಗನ್ಸಿರೋದು ಬಿಟ್ಟರೆ ಇನ್ನು ಮಿಕ್ಕಿರೋದ್ರಲ್ಲಿ ಎಲ್ಲಾದರೂ ಕೂಡ ಅಷ್ಟೇ ಸಮಾಧಾನವಾಗಿ ಅಷ್ಟೇ ಒಂದು ಕಾಮ್ ಆ್ಯಂಡ್ ಕಂಪೋಸ್ ಆಗಿನೇ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಧನುಷ್ ಯಾವ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ಒಂದು ಪಾತ್ರ ವಹಿಸ್ತಾರೆ ಅನ್ನೋ ಒಂದು ಈ ಮನೆ ಒಳಗಡೆ. ಓಕೆ, ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಬರೋಣ. ಇವತ್ತಿನ ಎಪಿಸೋಡ್ ಶುರು ಆಗಿರುವಂಥದ್ದು ಸೊ ನಿನ್ನೆ ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಸೊ ಅಗೇನ್ ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಅಗೇನ್ ನೆಕ್ಸ್ಟ್ ಅಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಬಂದಿರುವಂಥದ್ದು ಪರ್ಫಾರ್ಮೆನ್ಸು ಮಾಳು, ಧನುಷ್ ಆ್ಯಂಡ್ ಸುದಿ ಅವರು ಸೊ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಧನುಷ್ ಡ್ಯಾನ್ಸರ್ ಆಗಿರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮಾಳು ಆ್ಯಂಡ್ ಸುದಿ ಕೂಡ ಅದಕ್ಕೆ ಒಳ್ಳೆ ಒಂದು ಸಪೋರ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ಪು ಡ್ಯಾನ್ಸ್ ಅನ್ನೋವಂಥ ಸಾಂಗಿಗೆ ಅವ್ರು ಮಾಡಿರುವಂಥದ್ದು. ಅದಾದಮೇಲೆ ಈಗ ನಮ್ಮ ಗಿಲ್ಲಿ ಅವರು ಹೋಸ್ಟ್ ಆಗಿ ಬರ್ತಾರೆ. ಸೊ ಇವಾಗ ತಾಪಮಾನ ಹೆಚ್ಚಿಸೋಕ್ಕೆ ಬರುತ್ತಿದ್ದಾರೆ 3 ಕನ್ಯೆಯರು ಅಂತ ಹೇಳಿ ಸ್ಪಂದನ, ರಾಶಿ ಆ್ಯಂಡ್ ರಿಷಾ ಅವರು ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾರೆ. ಜೋಕೆ ನಾನು ಬಳ್ಳಿಯ ಮಿಂಚು ಅನ್ನುವಂಥ ಸಾಂಗಿಗೆ. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು, ಸ್ಪಂದನ, ರಾಶಿಕಾ ಆ್ಯಂಡ್ ರಿಷಾ ಅವ್ರದ್ದು ಪರ್ಫಾರ್ಮೆನ್ಸು ಅಂತ ಹೇಳ್ತಾ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಗಿಲ್ಲಿ ಆ್ಯಂಡ್ ಕಾವ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜಿಗೆಲ್ಲ ಇವರು ಕಿತ್ತಾಡ್ತಾ ಇದ್ರು ಅದೆಲ್ಲ ನೋಡಿಬಿಟ್ಟು ಸೊ ಇವ್ರದ್ದೊಂದು ಸಾಂಗ್ ಹಾಕೋಣ ಅಂತೇಳಿ ಸೊ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರದ್ದು ಕೂಡ ಒಂದು ಸ್ಪೆಷಲ್ ಸಾಂಗ್ ಹಾಕ್ತಾರೆ. ಸೊ ಅದ್ಯಾವುದು ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿದ್ರು. ಬಟ್ ಯಾಕೋ ಹುಡುಗರು ನಮ್ಮ ಫ್ಯಾನ್ಸ್ ಹೇಳೋ ರೀತಿಯಲ್ಲಿ ಯಾರು ನಮ್ಮ ಕಾವ್ಯ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ. ಸೊ ಸೂರಜ್ ಜೊತೆಗೆ ಏನು ಮಾಡಿದ್ರಲ್ಲ ಸೊ ಆ ಒಂದು ಇದು ಫೀಲ್ ಇರಲಿಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲಪ್ಪ ಅದು ಏನೋ ಎತ್ತ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿದ್ರೆ ಫ್ಯಾನ್ಸ್ಗಳು ಕಿತ್ತಾಡ್ತಿದ್ದಾರೆ, ಬಟ್ ಆ ಕಡೆ ನೋಡಿದ್ರೆ ಕಾವ್ಯ ಒಂದ್ಸರಿ ಹಿಂಗೆ ಅಂತಾರೆ ಒಂದ್ಸರಿ ಹಂಗೆ ಅಂತಾರೆ. ಕ್ಲಾರಿಟಿ ಬೇಕು ಅವ್ರಿಗೂ ಕೂಡ. ಆ್ಯಂಡ್ ಗಿಲ್ಲಿ ಕೂಡ ಕ್ಲಾರಿಟಿ ತೊಗೊಬೇಕು. ಗೊತ್ತಿಲ್ಲ ಅವರಿಂದ ಅವರಿಗೆ ಲಾಭ ಆಗ್ತಿದೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದಾರೇನೋ, ನನಗಂತೂ ತಿಳಿತಾ ಇಲ್ಲ. ಬಟ್ ಅಲ್ಲಿ ಹೇಳಿದ್ರು ಯಾರು ಸುಷ್ಮಾ ಅವರು, ಸೊ ನಿನ್ನ ಹತ್ರ ರೊಮ್ಯಾನ್ಸ್ಗೆ ತುಂಬಿ ತುಳುತ್ತಾ ಐತೆ, ಬಟ್ ಅವಳಿಂದ ರೊಮ್ಯಾನ್ಸಿಂದ ಕೂಡ ಬರ್ತಿಲ್ವಲ್ಲೋ ಅಂತ ಹೇಳಿದ್ರು. ಕೊನೆಗೆ ಗಿಲ್ಲಿ ಅಣ್ಣ ಅಂತ ಬೇರೆ ಹೇಳ್ಬಿಟ್ಲು ಕಾವ್ಯ. ಅವ್ನು ಬೇಜಾರಾಗಲಿ ಹೊಂಟ ಹೋಗ್ಬಿಟ್ಟತ್ಗ ಸ್ಟೇಜಿಂದ ಆಚೆಗೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಕಾವ್ಯ ಡಿಸಿಷನ್ಗಳು ಬೇಜಾರು ಆಗುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅಲ್ಲಿ ಗಿಲ್ಲಿ ನಿರ್ಧಾರ ಮಾಡಬೇಕು ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು. ಸೊ ಏನಕ್ಕೆ ಇನ್ನೂ ಇನ್ ಕೇಸ್ ಆ ಥರ ಎಲ್ಲ ಅಂದರೂ ಕೂಡ ಜೊತೆಗಿರೋದು ಅಂತಂದರೆ ಮೇ ಬಿ ಒಂದು ಅಂದರೆ ಒಂದು ಜೀವ ಬೇಕು ಏನಾದರೂ ಹಂಚ್ಕೊಳ್ಳಿಕ್ಕೆ, ಅಥವಾ ಅವರಿಂದ ಇವ್ರಿಗೆ ಲಾಭ ಅನ್ನೋದಕ್ಕೋಸ್ಕರನೇ ಮಾಡುವಂಥದ್ದು ಅಂತ ನನಗನ್ಸುತ್ತೆ. ಓಕೆ, ಸೊ ಇನ್ನು ಡಿಸಿಷನ್ಗಳು ನಿಮಗೆ ಬಿಟ್ಟಿದ್ದೀನಿ, ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಸೊ ಇದಾದಮೇಲೆ ಆ್ಯಂಡ್ ಇದು ಮಾತ್ರ ಸರ್ಪ್ರೈಸ್ ಗುರು ನನಗೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಥರದ್ದು ವೀಕೆಂಡಲ್ಲಿ ಆಗ್ಬೇಕು ಚರ್ಚೆಗಳು. ಅಶ್ವಿನಿ ಆ್ಯಂಡ್ ರಘು ಸೊ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗುರು ಯಪ್ಪ. ಆದರೆ ಇವ್ರ ಮಧ್ಯೆ ಏನೋ ಒಂದು ಇದೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ, ಬಟ್ ಏನೂ ಇಲ್ಲ. ಬಟ್ ಕೆಲವೊಂದು ಹೊರಗಡೆ ಓಡಾಡ್ತಿದ್ದ ಗೊತ್ತಾ. ಸೊ ನಮ್ಮ ರಘು ಆ್ಯಂಡ್ ಅಶ್ವಿನಿ ಅವ್ರದ್ದೊಂದು ಎಡಿಟ್ ಮಾಡಿರೋವಂಥ ಒಂದು ಮೀಮ್ಗಳು, ಟ್ರೋಲ್ಗಳು. ಸೊ ಅದು ವೀಕೆಂಡಲ್ಲಿ ಅಟ್ಲೀಸ್ಟ್ ಪ್ಲೇ ಮಾಡಿ ತೋರಿಸಿ ಮರೆಯ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟೇ ಕ್ಯೂಟಾಗಿ ಅನಿಸುತ್ತೆ ಇವ್ರಿಬ್ರದ್ದು. ಬಟ್ ರಘುನೂ ಕೂಡ ಅಷ್ಟೇ. ಅಶ್ವಿನಿ ಅಂದರೆ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಬೇಡ 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 ಅಂತಾರೆ, ಬಟ್ ಅಶ್ವಿನಿ ಅಂದ ತಕ್ಷಣವೇ ಸೊ ಬೇಡ ಬೇಡ ಅಂದ್ಕೊಂಡೇ ಸ್ಟೇಜ್ಗೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಪ್ರೇಮಲೋಕದ ಪಾರಿಜಾತವೇ ಅನ್ನೋ ರೀತಿಯಲ್ಲಿ ಒಂದು ಸಾಂಗ್ ಬೇರೆ ಮಾಡ್ತಾರೆ, ಸಖತ್ತಾಗಿತ್ತು. ಆ್ಯಂಡ್ ಖುಷಿ ಆಗುತ್ತೆ ಅವ್ರು ಬಂದ ತಕ್ಷಣ ಆ ಸ್ಟೇಜ್ ಮೇಲೆ ಬಂದ್ರೇನೆ ಇಬ್ಬರು ಕೂಡ. ಸೊ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸೀನಿಯಾರಿಟಿ ಅಂತ ಅನಿಸುತ್ತೆ ಆ ಬಿಗ್ ಬಾಸ್ ಮನೆ ಒಳಗಡೆಗೆ. ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಅದನ್ನ ಹೇಳ್ತಲ್ವಾ, ವೀಕೆಂಡಲ್ಲಿ ಅಟ್ಲೀಸ್ಟ್ ಪ್ಲೇ ಮಾಡಿ ಹೊರಗಡೆ ಏನು ನಡೀತಾ ಇದೆ ಅವ್ರಿಬ್ಬರ ಬಗ್ಗೆ
ಟ್ರೋಲ್ಗಳು ಅಥವಾ ಮೀಮ್ಗಳು ಅನ್ನೋ ರೀತಿಯಲ್ಲಿ ಹೆಲ್ದಿನೇ, ಬಟ್ ಅದನ್ನು ತುಂಬ ಡೀಪಾಗೆಲ್ಲ ತೊಗೊಂಡು ಹೋಗೋಕೆ ಹೋಗಬೇಡಿ. ಸೊ ಅದು ಬಿಟ್ಟರೆ ಇಲ್ಲಿ ಸೂರಜ್ ಆ್ಯಂಡ್ ಸ್ಪಂದನ ಮತ್ತೆ ಅವರೊಂದು ಡ್ಯಾನ್ಸ್ ಮಾಡ್ತಾರೆ. ಸೂರಜ್ ಆ್ಯಂಡ್ ಸ್ಪಂದನ ಡ್ಯಾನ್ಸ್ ಮಾಡೋ ಟೈಮಲ್ಲಿ ನಮ್ಮ ರಾಶಿಕಾ ಸ್ವಲ್ಪ ಎಲ್ಲೋ ಮುಖನ ಸ್ವಲ್ಪ ಉದಿಸ್ಕೊಂಡಿದ್ರು, ಬೇಜಾರಾಗಿರುತ್ತೆ, ಸ್ವಲ್ಪ ಒಳಗಡೆ ಹಂಗೆ ಜಲಸ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈ BB ಫೆಸ್ಟ್ ಕೂಡ ಮುಗ್ದೋಗುತ್ತೆ, ಇನ್ನೇನು ರಿಸಲ್ಟ್ ಸಮಯ. ಸೊ ಅಲ್ಲಿ ಬ್ಲೂ ತಂಡಕ್ಕೆ ಬಂದಿರುವಂಥದ್ದು 378 ಪಾಯಿಂಟ್ಸು, ಆ್ಯಂಡ್ ಈ ಕಡೆಗೆ ರೆಡ್ ತಂಡಕ್ಕೆ ಬಂದಿರುವಂಥದ್ದು 379 ಪಾಯಿಂಟ್ಸ್. ಜಸ್ಟ್ 1 ಪಾಯಿಂಟ್ಸಲ್ಲಿ ಒಂದು ಡಿಸೈಡ್ ಆಗಿರುವಂಥದ್ದು ರೆಡ್ ತಂಡ ವಿನ್ ಅಂತ. ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕ್ಲೋಸು. ಕೇವಲ 1 ಪಾಯಿಂಟಲ್ಲಿ ಹೋಗಿದೆ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಬ್ಲೂ ಹೌಸ್ ತಂಡ ಬೇಜಾರು ಮಾಡ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರೊಂದಿಗೆ ನಮ್ಮ ರೆಡ್ ಟೀಮ್ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಜೊತೆಗೆ ಬಿಗ್ ಬಾಸ್ ವಾಯ್ಸ್ ಕೂಡ ಬರುವಂಥದ್ದು. ಆ್ಯಂಡ್ ಟೀಮ್ ರೆಡ್ಗೆ ಕಾಂಗ್ರಾಟ್ಸ್ ಕೂಡ ಹೇಳ್ತಾರೆ. ಜೊತೆಗೆ ಒಂದು ಅವಕಾಶ ಕೊಡ್ತಾರೆ, ಅದೇನು ಅಂತಂದರೆ ತಂಡ ಗೆದ್ದಿರೋದ್ರಿಂದ 2 ಸ್ಪರ್ಧಿಗಳನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಒಮ್ಮತದ ಮೇರೆಗೆ ಅಲ್ಲಿ ನಮ್ಮ ಯಾರು ಫಸ್ಟಿಗೆ ಚೂಸ್ ಮಾಡುವಂಥದ್ದು ಜಾನ್ವಿ ಆ್ಯಂಡ್ ಧ್ರುವಂತ್ ಅಂತ ಚೂಸ್ ಮಾಡ್ತಾರೆ. ಬಟ್ ಬಿಗ್ ಬಾಸ್ ಹೇಳುವಂಥದ್ದು ಧ್ರುವಂತ್ ಆಲ್ರೆಡಿ ಡಿವರ್ ಆಗಿರೋದ್ರಿಂದ ಅವ್ರು ಹೆಂಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಚೇಂಜ್ ಮಾಡಿ ಡಿಸಿಷನ್ ಅಂತ ಅಂದಾಗ ಅಲ್ಲಿ ಕಾವ್ಯ ಅಂತ ಹೆಸರು ತಗೊತಾರೆ. ಕೊನೆಗೆ ಜಾನ್ವಿ ಆ್ಯಂಡ್ ಕಾವ್ಯ ಅಂತ ಈ ಕಡೆಯಿಂದ ಒಮ್ಮತ ಬರುವಂಥದ್ದು ಬ್ಲೂ ರೆಡ್ ಟೀಮಿಂದ. ಓಕೆ, ಇಲ್ಲಿ ಕೆಲವರೆಲ್ಲ ಬೇಜಾರು ಮಾಡ್ಕೊಂಡ್ರು, ಸೂರಜ್ ಕಡೆಯಿಂದ ಬೇಜಾರು ಬಂತು, ಬಿಕಾಸ್ ಅವನಿಗೆ ಗೊತ್ತಿರಲಿಲ್ಲ ಅಟ್ಲೀಸ್ಟ್ ಅವನ ಹೆಸರು ತೊಗೊಳ್ಳೋದು ಕೂಡ ಅವ್ನಿಗೆ ಗೊತ್ತಿರಲಿಲ್ಲವಂತೆ. ಈ ರೀತಿಯಲ್ಲಿ ಅವನು ಕೂಡ ಬೇಜಾರು ಮಾಡ್ಕೊಂಡ, ಬಿಕಾಸ್ ಫಸ್ಟ್ ಅವನಿಗೆ ಏನಂತಂದರೆ ಕಾವ್ಯ ಚೂಸ್ ಮಾಡಿದರೆ ಬೇಜಾರಿರಲಿಲ್ಲ, ಬಟ್ ಧ್ರುವಂತನ ಮುಂಚೆ ಚೂಸ್ ಮಾಡಿದ್ರಲ್ಲ ಅಂತ. ನನಗೂ ಕೂಡ ಹಂಗೆ ಅನ್ನಿಸ್ತು, ಧ್ರುವಂತನ ಅದು ಹೆಂಗೆ ಚೂಸ್ ಮಾಡ್ತಾರೆ. ನನ್ನ ಪ್ರಕಾರ ಧ್ರುವಂತಗಿಂತ ಎಫರ್ಟ್ ಇರುವಂಥದ್ದು ಸೂರಜ್ದಿದೆ. ಸೂರಜ್ನ ಚೂಸ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಅವನು ಕೂಡ ಅಟ್ಲೀಸ್ಟ್ ಡಿಫೈನ್ ಮಾಡ್ಕೊಬೇಕಾಗಿತ್ತು. ಅವನು ಕೂಡ ಅಲ್ಲಿ ಹಂಚ್ಕೊತಾ ಇದ್ದ ಬೇರೆಯವ್ರ ಜೊತೆಗೆ. ನನಗಿಂತ ಧ್ರುವಂತ್ ಯಾವ ರೀತಿಯಲ್ಲಿ ಬೆಸ್ಟ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಶ್ವಿನಿ ಆ್ಯಂಡ್ ರಾಶಿಕಾ ಇನ್ಕ್ಲೂಡಿಂಗ್ ರಿಷಾ ಕೂಡ ಹೇಳ್ತಾ ಇದ್ರು, ಸೂರಜ್ ನೀನು ಯಾಕೆ ಬಿಟ್ಕೊಟ್ಟೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬಂತು. ಆಮೇಲೆ ಕಾವ್ಯ ಏನಕ್ಕೆ ಅವಳು ಏನು ಮಾಡಿದ್ದಾಳೆ ಹಾಗೆ ಈಗ ಅನ್ನೋದೆಲ್ಲ ಬಂತು. ನನ್ನ ಪ್ರಕಾರ ಕಾವ್ಯ ಕೂಡ ಮಾಡಿದ್ದಾಳೆ. ನೀವು ಧ್ರುವಂತ್ ಬಗ್ಗೆ ಮಾತಾಡಿ ಈ ಒಂದು ವೀಕಲ್ಲಿ ತೊಗೊಳಕ್ಕೆ ಹೋದರೆ ಅವ್ನ ಪರ್ಫಾರ್ಮೆನ್ಸ್ ಏನು ಅಂತ ಹೈಯಲ್ಲಿ ಇರಲಿಲ್ಲ. ಬಟ್ ಕಾವ್ಯ ಚೆನ್ನಾಗಿ ಮಾಡಿದ್ದಾಳೆ. ಬಟ್ ಸೂರಜ್ ಅವನು ಇದನ್ನು ಅವನು ಅಟ್ಲೀಸ್ಟ್ ಫೈಟ್ ಮಾಡ್ಕೋಬಹುದಿತ್ತು ಅಂತ ನನಗೆ ಅನ್ಸುತ್ತೆ. ಇದಾದಮೇಲೆ ಬೆಳಗ್ಗೆ ಆಗುತ್ತೆ, ಅಲ್ಲಿ ರಕ್ಷಿತಾ ಆ್ಯಂಡ್ ಮಲ್ಲಮ್ಮ ಡಿಸ್ಕಷನ್ ಮಾಡ್ತಿರ್ತಾರೆ. ರಕ್ಷಿತಾ ಹೇಳುವಂಥದ್ದು ನಿಮ್ಮ ಥರ ನನಗೆ ಮಾತಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾಳೆ. ಯಾರಿಗೂ ನಂಬ್ತಾರೆ ಇದನ್ನ. ಅಲ್ಲಿ ಮಲ್ಲಮ್ಮ ಸರಿಯಾಗಿ ಕೊಟ್ಟರು. ಮತ್ತು ಜಗಳ ಆಡೋ ಟೈಮಲ್ಲಿ ಮಾತ್ರ ಬರುತ್ತೆ ನಿಮಗೆ, ಹಿಂಗೆಲ್ಲ ಮಾತಾಡ್ತೀಯ ಅಂತಂದಾಗ ಅದೇನೋ ಗೊತ್ತಿಲ್ಲ, ಜಗಳ ಆಡೋ ಟೈಮಲ್ಲಿ ಬರುತ್ತೆ. ನಾರ್ಮಲ್ ಆಗಿದ್ದಾಗ ಮಾತೇ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ಲು. ಎಲ್ಲ ಸ್ಟ್ರಾಟಜಿ ಇರಬೇಕೇನೋ, ಯಾರಿಗೆ ಗೊತ್ತು. ಇದಾದಮೇಲೆ ರಿಷಾ ಬಾತ್ರೂಮ್ ಜಗಳ. ರಿಷಾ ಮತ್ತು ಜಾನ್ವಿಯವರ ಒಂದು ಬಾತ್ರೂಮ್ ಜಗಳ ನಡೀತಾ ಇತ್ತು. ಅದಕ್ಕೆ ಬಂದು ನಮ್ಮ ರಕ್ಷಿತಾ ಕೂಡ ಜಾಯ್ನ್ ಆದ್ಲು. ಅಲ್ಲಿಗೆ ಮುಗೀತು ಅಂತಲೇ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಪ್ರಿನ್ಸಿಪಲ್ ರಘು ಅವರು ಕ್ಲಾಸ್ ತೊಗೊತಾರೆ. ಅದೇನದು ನ್ಯೂಟ್ರಿಷನ್ನು ಕ್ಯಾಲೋರೀಸ್ ಬಗ್ಗೆ ಏನೋ ಹೇಳ್ತೀರಪ್ಪ, ಸಿಂಪಲ್ ಕಾರ್ಬ್ಸು, ಕಾಂಪ್ಲೆಕ್ಸ್ ಕಾರ್ಬ್ಸು ಅನ್ನೋ ರೀತಿಯಲ್ಲಿ. ಅದೊಂದು ಕ್ಲಾಸ್ ತೊಗೊಂಡ್ರು. ಇದಾದಮೇಲೆ ಅಲ್ಲಿ ಟಾಸ್ಕ್ ಕಂಪ್ಲೀಟೆಡ್ ಆಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಇಲ್ಲಿ ಘೋಷಣೆ ಮಾಡುವಂಥದ್ದು ಧನು, ಅಭಿ, ಜಾನ್ವಿ ಆ್ಯಂಡ್ ಕಾವ್ಯ. ಈ 4 ಜನ ಸ್ಟೂಡೆಂಟ್ ಆಫ್ ದಿ ವೀಕ್ಸ್ ಆಗಿರ್ತಾರೆ. ಆ್ಯಂಡ್ ಈ 4 ಜನರಲ್ಲಿ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಒಂದು ಟಾಸ್ಕ್ ರೂಪದಲ್ಲಿ ಒಂದೇನೋ ಕೊಟ್ಟಿರ್ತಾರೆ. ಅದನ್ನ ಆಡೋದಕ್ಕೆ ಇಲ್ಲಿ 4 ಒಂದು ಬೆಂಬಲಿಗರ ಅವಶ್ಯಕತೆ ಇದೆ ಅಂತ ಬಿಗ್ ಬಾಸ್ ಹೇಳುವಂಥದ್ದು. ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಧನುಗೆ, ನಾನು ಆಡ್ತೀನಣ್ಣ ನಿನ್ನ ಪರ, ಆಡ್ತಾ ಇರೋದು ಕಪ್ ತೊಗೊಂಡು ಹೋಯ್ತಾ ಇರೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಧನು ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೊಳ್ದೇ ರೀತಿಯಲ್ಲಿ ಹೋದಾರಿ, ಬಿಕಾಸ್ ಅವನಿಗೆ ಗೊತ್ತಿದೆ ಯಾರು ಟಾಸ್ಕ್ ಆಡ್ತಾರೆ ಯಾರು ಟಾಸ್ಕ್ ಆಡೋಲ್ಲ ಅಂತ. ಕೇಳಿಸ್ಕೊಂಡ, ಬಟ್ ಇಗ್ನೋರ್ ಮಾಡ್ದೆ ಅಂತ ಅನಿಸುತ್ತೆ. ಅದಾದಮೇಲೆ ಅಲ್ಲಿ ಧನು ಅವರು ಮಾಳುನ ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ಕಾವ್ಯ ಅವರು ಸೂರಜ್ ಆ್ಯಂಡ್ ರಕ್ಷಿತಾ ಅವ್ರನ್ನ ಕೂಡ ಅಪ್ರೋಚ್ ಮಾಡ್ತಾರೆ. ನೀವು ನನ್ನ ಬೆಂಬಲಿಗರಾಗಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಗೇನ್ ಅಲ್ಲಿ ಫೈನಲ್ ಆಗಿ ಬಂದಿರುವಂಥದ್ದು ಧನು ಅವರು ಮಾಳು ಅವ್ರನ್ನ ಚೂಸ್ ಮಾಡ್ತಾರೆ, ಅಂದರೆ ಬೆಂಬಲಿಗರನ್ನಾಗಿ. ಜಾನ್ವಿ ಆ್ಯಂಡ್ ರಕ್ಷಿತಾ ಇವ್ರನ್ನ ಆಡುವಂಥದ್ದು ಬೆಂಬಲಿಗರಾಗಿ. ಕಾವ್ಯ ಅವರಿಗೆ ಸೂರಜ್ ಆಡ್ತಾರೆ ಬೆಂಬಲಿಗರಾಗಿ. ಆ್ಯಂಡ್ ಅಭಿಗೆ ಧನುಷ್ ಧ್ರುವಂತ್ ಆಡುವಂಥದ್ದು ಅಭಿಗೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ರಿಷಾ ಆ್ಯಂಡ್ ಸೂರಜ್ ಡಿಸ್ಕಷನ್ ನಡೆಯುತ್ತೆ. ಜೊತೆಗೆ ಅಲ್ಲಿ ನಮ್ಮ ರಘು ಕೂಡ ಇರ್ತಾರೆ. ನಾನು ಯಾವ ಗ್ರೂಪಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಿಷಾ ಅವ್ರು ಕೆಲವೊಂದೆಲ್ಲ ಪುಂಕ್ತಾ ಇದ್ರು. ನಿಜವಾಗ್ಲೂ ಈ ರಿಷಾ ಏನಕ್ಕೆ ಬಂದಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಯ್ತು ನನಗೆ. ಬರೀ ಜಗಳ ಆಡಬೇಕು, ಎಲ್ಲಿಂದ ತೊಗೊಂಡೋಗಿ ಅಲ್ಲಿ ಹಾಕಬೇಕು, ಎಲ್ಲಿಂದ ಇಲ್ಲಿ ಹಾಕಬೇಕು, ಅಷ್ಟರಲ್ಲೇ ಇದ್ದಾರೆ. ಬಿಟ್ಟರೆ ಇವ್ರದ್ದು ಓನ್ ಡಿಸಿಷನ್ಗಳು ಅಥವಾ ಒಂದು ಬಂದಿರೋವಂಥ ಒಂದು ಇದನ್ನೇ ಗೊತ್ತಾಗ್ತಾಯಿಲ್ಲ, ಗುರಿ ಏನು ಅಂತಲೇ ಗೊತ್ತಾಗ್ತಿಲ್ಲ ಇವ್ರದ್ದು. ಸುಮ್ಮನೆ ಬಂದಿದ್ದೀನಿ ಅಷ್ಟೇ, ಏನೋ ಒಂದು ಆಡ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಷ್ಟೇ. ಅಲ್ಲಿ ಹೇಳ್ತಾ ಇದ್ರು, ನಾನು ಯಾವ ಗ್ರೂಪಲ್ಲೂ ಇಲ್ಲ ಹಾಗೆ ಹೀಗೆ, ಅವ್ನು ಇದಾನಲ್ಲ ಗಿಲ್ಲಿ, ಅವನು ಬರಲಿ ಏನಾದರೂ ನಾನು ತುಂಬ ಮಾತಾಡ್ತಿದ್ದಾನೆ, ಬಂದರೆ ಸರಿಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಗಿಲ್ಲಿ ಎಲ್ಲ ಕೇಳಿಸ್ಕೊತಿದ್ದಾನೆ, ಇವ್ನು ಏನೇನು ಹೇಳ್ತವ್ರೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ, ನನ್ನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊತೀನಿ ಇರೋ ಅಂತೇಳಿ ಕಾವ್ಯ ಹೇಳಿ ಬರ್ತಾನೆ. ಗಿಲ್ಲಿ ಬಂದು ಕೇಳ್ತಾನೆ, ಏನು ರಿಷಾ ನಿಂದು ನನ್ನ ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ ಹಾಗೆ ಹೇಗೆ ಅಂದಾಗ, ರಿಷಾ ನಿನ್ನ ಬಗ್ಗೆ ಮಾತಾಡ್ತಿಲ್ಲ ಹಾಗೆ ಹೀಗೆ ಅಂತ ಶುರು ಮಾಡಿದವರು. ಮತ್ತೆ ನೀನು ಚೇಂಜ್ ಆಗಿದೆಯಾ ಹಂಗೆ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತಾಡಿ ಇಬ್ಬರು ಕೂಡ ಸೈಡ್ ಕೊಂಡೋಗ್ಬಿಡ್ತಾರೆ, ಗಿಲ್ಲಿ ಮತ್ತು ರಿಷಾ.
ಹೋಗ್ಬಿಟ್ಟು ಬಾ ಆಯ್ತು ನೀನು ಚಂದ್ರನ ಬೇಜಾರು ಮಾಡ್ಕೊಂಡಿದ್ಯಾ ಬಾ ನಾನೇ ತೊಡೆ ಮೇಲೆ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಮಲ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ. ಸೊ ಏನು ಅಂತಲೇ ಅರ್ಥ ಆಗ್ತಿಲ್ಲಪ್ಪ. ರಿಷಾದ್ ಸುಮ್ಮನೆ ಬಂದಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ರಘು ಹೇಳ್ತಾ ಇದ್ದ, ಅಯ್ಯೋ ನನಗೆ ಆಗ್ತಾ ಇಲ್ಲ ಕನ್ನಡ, ಈ ಹುಡುಗಿ ಏನೇನೋ ಮಾತಾಡ್ತಾಳೆ, ಇವಾಗಲೇ ಏನೋ ಬೇಡ ಬೇರೆ ಹೇಳಿದ್ಲು, ಇವಾಗ ಏನೋ ಬೇರೆ ಹೇಳ್ತಾಳೆ ಅಂತ. ಅಂದರೆ ರಿಷಾ ಬಂದಿರೋವಂಥದ್ದು ಏನು ತಲೆಯಲ್ಲಿ ಇಟ್ಕೊಂಡು ಬಂದಿರೋಂಥ ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಕರೆದವ್ರೆ ಬಿಗ್ ಬಾಸಿಂದ ಬಂದಿದ್ದಾರೆ ಅಷ್ಟೇ. ಸೊ ವಿನ್ ಮಾಡೋವಂಥ ಒಂದು ಇದನ್ನೇ ಇಲ್ಲ ಅವ್ರಿಗೆ, ಗುರಿನೇ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ಸುಮ್ಮನೆ ಬೇರೆಯವ್ರಿಗೆ ಬುದ್ಧಿ ಮಾತು ಹೇಳುವಂಥದ್ದು. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಏನೋ ಹೇಳ್ತಿದ್ದಾರೆ, ಸೊ ಮುಂದೆ ಅವ್ರ ಗೇಮ್ನ ಅವ್ರು ಆಡ್ತಾರೆ ಅಂದ್ಕೊಂಡಿದ್ದೆ. ಆ ಥರದ್ದು ಏನೂ ಇಲ್ಲ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಂದ್ಸರಿ ಗಿಲ್ಲಿ ಚಂದ್ರಪ್ರಭಾ ಜೊತೆಗೆ ಇರ್ತಾರೆ, ಒಂದ್ಸರಿ ಅಶ್ವಿನಿ ಜೊತೆಗೆ ಹೋಗ್ತಾರೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಕಡೆಗೆ ಹೋಗ್ತಾರೆ. ಸೊ ಇಂಡಿವಿಜುವಲ್ ಆಗಿ ಎಲ್ಲೂ ಕೂಡ ಅನ್ನಿಸ್ತಾ ಇಲ್ಲ ನನಗೆ. ಸೊ ಆ್ಯಂಡ್ ರಿಷಾ ಆ್ಯಂಡ್ ಧ್ರುವಂತ್ ಬಗ್ಗೆ ಬೇರೆ ಸುಮ್ಮನೆ ಒಂದು ಮಾತುಕತೆ ನಡೆಯುತ್ತೆ. ಸೊ ನೀನು ಏನು ಅನ್ಕೊಂಡು ಬಂದಿದ್ದೀರಾ ಅಂತ ಕೆಲವೊಂದು ಕೇಳ್ತಾರೆ ಧ್ರುವಂತ್. ಕರೆಕ್ಟಾಗಿ ಕೇಳಿದ್ರು ಹಂಗೆ ನೋಡೋಕೆ ಹೋದರೆ. ನಾನು ಹಾಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ರು. ನೀವು ತುಂಬ ಕನ್ಫ್ಯೂಷನ್ ಆಗಿ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಬಂದಾಗ, ಆಯಿತು ಹಾಗಾದರೆ ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿ ಸೊ ಅಲ್ಲಿ ರಿಷಾ ಹೇಳ್ತಾರೆ. ಆಯ್ತು ನಮಸ್ಕಾರ ಮಾಡಿ ಧ್ರುವಂತ್ ಅಲ್ಲಿ ಹೊಂಟೋಗ್ಬಿಡ್ತಾನೆ. ಓಕೆ, ಸೊ ಇದಾದಮೇಲೆ ಸ್ಟೂಡೆಂಟ್ ಆಫ್ ದಿ ವೀಕ್ ಓಟದಲ್ಲಿರೋರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದೇ ಒಂದು ಫೋಟೋ ಬಚ್ಚಿಡುವಂಥದ್ದು. ಸೊ ಸ್ಪರ್ಧಿಗಳು ಆ್ಯಂಡ್ ಅವ್ರ ಬೆಂಬಲಿಗರು ಸೊ ಅಲ್ಲಿ ಅಪೋಸಿಟ್ ತಂಡ ಯಾರನ್ನ ಸೋಲಿಸಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅವರ ಫೋಟೋನ ತಂದು ಆ ಎಕ್ಸ್ ಸ್ಲಾಟಲ್ಲಿ ಆ್ಯಂಡ್ ಸ್ಪರ್ಧಿಗಳು ಫೋಟೋಗಳನ್ನು ಅಲ್ಲಿ ಕೆಲವು ಸ್ಥಳಗಳಲ್ಲಿ ಅಲ್ಲಿ ಬಚ್ಚಿಡ್ತಾರೆ. ಸೊ ಅದನ್ನು ಹುಡುಕಕ್ಕೆ ಹೊಂಟಂತ ಇವರ ಬೆಂಬಲಿಗರು ಸೊ ಫಸ್ಟಿಗೆ ತಂದಿರುವಂಥದ್ದು ಧ್ರುವಂತ್ ತರ್ತಾರೆ, ಕಾವ್ಯ ಅದು. ಆ್ಯಂಡ್ ಸೆಕೆಂಡ್ ತಂದಿರುವಂಥದ್ದು ನಮ್ಮ ಸೂರಜ್ ಅವರು. ಸೊ ಜಾನು ಅವರೊಂದು ಫೋಟೋಗಳನ್ನ ತರ್ತಾರೆ. ಆ್ಯಂಡ್ ರಕ್ಷಿತಾ ಧನುಷ್ ಅವರ ಒಂದು ಫೋಟೋ ತಂದು ಹಾಕ್ತಾರೆ. ಆ್ಯಂಡ್ ಅಗೇನ್ ಧ್ರುವಂತ್ ತಂದಿರುವಂಥದ್ದು ಜಾನುದು. ಸೊ ಇಲ್ಲಿ ಜಾನು ಅವರು ಆ ಒಂದು ಇದರಿಂದ ಕ್ಯಾಪ್ಟನ್ಸಿ ಮೀನ್ಸ್ ಸ್ಟೂಡೆಂಟ್ ಆಫ್ ದಿ ವೀಕಿಂದ ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ರಕ್ಷಿತಾ ತರುವಂಥದ್ದು ಕಾವ್ಯದು. ಅಗೇನ್ ಕಾವ್ಯದು ಕೂಡ 2 ಆಯಿತು. ಸೊ ಕಾವ್ಯ ಕೂಡ ಒಂದು 2ನೇ ಕಂಟೆಸ್ಟೆಂಟ್ ಆಗಿ ಔಟ್ ಆಗ್ತಾರೆ. ಆ್ಯಂಡ್ ಇಲ್ಲಿ 6th ಒಂದು ಪೊಸಿಷನಲ್ಲಿ ಬಂದಿರುವಂಥದ್ದು ಸೂರಜ್ ಅವರು ತೊಗೊಂಡು ಬರ್ತಾರೆ ಅಭಿ ಅವರ ಫೋಟೋ. ಸೊ ಆ್ಯಕ್ಚುಲಿ ಅಭಿ ಫೋಟೋ ತಂದಿರುವಂಥದ್ದು ಕಿತ್ತಾಟ ಆಯಿತು ಅಲ್ಲಿ. ಸೊ ಹೆಂಗಾಯಿತು ಅಂದರೆ ಅಲ್ಲಿ ಅಭಿಗೆ ಸಪೋರ್ಟ್ ಮಾಡ್ತಿದ್ದಂಥದ್ದು ಇಲ್ಲಿ ನಮ್ಮ ಯಾರು ಧ್ರುವಂತ್ ಅವರು. ಸೊ ಧ್ರುವಂತ್ ಕೈಯಲ್ಲಿ ಅದು ಸಿಗುತ್ತೆ. ಅಟ್ಲೀಸ್ಟ್ ಧ್ರುವಂತ್ ಏನು ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ಎಲ್ಲಾದರೂ ಹೈಡ್ ಮಾಡಿ ಇಟ್ಕೊಬೇಕಾಗಿತ್ತು, ಇಲ್ಲ ಬಚ್ಚಿಟ್ಕೊಬೇಕಾಗಿತ್ತು. ಇವಾಗ ಧ್ರುವಂತ್ ಕೈಯಲ್ಲಿ ಅಭಿ ಫೋಟೋ ಇದೆ ಅಂತಂದಾಗ ಅಪೋಸಿಟಲ್ಲಿದ್ದಂಥ ಮಾಳು ಆ್ಯಂಡ್ ಸೂರಜ್ ಅವರು ಏನು ಮಾಡಿದ್ರು, ಸೊ ಇವ್ನು ಟಾರ್ಗೆಟ್ ಮಾಡಿ ಇವ್ನ ಹತ್ರ ಕಿತ್ಕೊಂಡು ಹೋಗಿ ಅದನ್ನು ಎಕ್ಸ್ ಅದೇನು ಸ್ಲಾಟ್ ಇದೆಯಲ್ಲ ಅದರಲ್ಲಿ ತೊಗೊಂಡೋಗಿ ಹಾಕಿದ್ರೆ ಸೊ ಇನ್ನೇನು ಅಭಿಷೇಕ್ ಔಟ್ ಆಗ್ತಾನೆ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಅವರು ಮೇ ಬಿ ಧನುಷ್ಗೆ ಸಪೋರ್ಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇವರಿಬ್ಬರು ಏನು ಮಾಡಿದ್ರು ಅಂತಂದರೆ ಅವನ ಹತ್ರ ಇದ್ದಂಥ ಒಂದು ಆ ಫೋಟೋ ಕಿತ್ಕೊಂಡು ಹೋಗಿ ಅಲ್ಲಿ ತೊಗೊಂಡೋಗಿ ಎಕ್ಸ್ ಇದರಲ್ಲಿ ಹಾಕಿದ್ರು. ಅದು ಹರಿದು ಪರದು ನೀರಲ್ಲಿ ಬಿದ್ದಿರೋದೆಲ್ಲ ತೊಗೊಂಡೋಗಿ ಹಾಕಿದ್ರು. ಸೊ ಇಲ್ಲಿ ಸೂರಜ್ದು ಡಿಸಿಷನ್ ಸ್ವಲ್ಪ ಎಲ್ಲೋ ಬೇಜಾರಾಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ಅವ್ರ ಟೀಮಲ್ಲಿ ಆದಂತಹ ಅಭಿನ ಸೊ ಅಲ್ಲಿ ಅಂದರೆ ಆ ಟಾಸ್ಕಿಂದನೇ ಎಲಿಮಿನೇಟ್ ಮಾಡುವಂಥ ಒಂದು ಡಿಸಿಷನ್ ತೊಗೊಂಡ್ರು. ಆ್ಯಂಡ್ ಅದ್ರ ಬಗ್ಗೆ ಕೊನೆಗೆ ಡಿಸ್ಕಷನ್ ಕೂಡ ಆಯಿತು. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆ್ಯಂಡ್ ನೆಕ್ಸ್ಟ್ 7ನೇ ಒಂದು ಇದರಲ್ಲಿ ತಂದಿರೋವಂಥದ್ದು ರಕ್ಷಿತಾ ತೊಗೊಂಬರ್ತಾರೆ. ಅಗೇನ್ ಅಭಿ ಫೋಟೋ ತೊಗೊಂಬರ್ತಾರೆ. ಸೊ ಅಭಿದು ಕೂಡ 2 ಆಗಿರೋದ್ರಿಂದ ಸೊ ಅಭಿ ಕೂಡ ಔಟ್ ಆಗ್ತಾರೆ. ಸೊ 3 ಜನ ಔಟ್ ಆದರು, ಜಾನು, ಕಾವ್ಯ ಆ್ಯಂಡ್ ಅಭಿ. ಸೊ ಇದ್ರ ಜೊತೆಗೆ ಕೊನೆಯಲ್ಲಿ ಉಳಿದಂಥದ್ದು ನಮ್ಮ ಧನುಷ್ ಒಂದು ಫೋಟೋ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಫೋಟೋ ತಂದು ಖಾಲಿ ಇರುವಂಥ ಒಂದು ಸ್ಲಾಟಲ್ಲಿ ಅಭಿ ಫೋಟೋ ಧನುಷ್ ಫೋಟೋ ಹಾಕ್ತಾರೆ. ಸೊ ಅಲ್ಲಿಗೆ ಸೊ ಧನುಷ್ ಅವರು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ವಿನ್ ಆಗಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಆ್ಯಂಡ್ ಅವರು ಏನು ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಅವರಿಗೆ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಮಾಳು ಧನುಷ್ ಅವ್ರನ್ನ ಸಪೋರ್ಟ್ ಮಾಡ್ತಾಯಿದ್ರು, ಒಂದು ಕೂಡ ತಂದು ಹಾಕಲಿಲ್ಲ. ಬಟ್ ಕೊನೆಗೆ ಧನುಷನೇ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಆದರು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಕಾಂಟ್ರವರ್ಸಿಯಲ್ ಏನಂತಂದರೆ ಅದೇ ಸೂರಜ್ ಅವರು ಸೊ ಅಭಿ ಫೋಟೋನ ತೊಗೊಂಡೋಗಿ ಹಾಕಿರೋವಂಥದ್ದು. ಬಿಕಾಸ್ ಏನಂತಂದರೆ ಅವ್ರಿಗೆ ಅನ್ನಿಸ್ತಂತೆ ಸೊ ಅಲ್ಲಿ ಏನು ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕಿಗೆ ಚೂಸ್ ಮಾಡೋ ಟೈಮಲ್ಲಿ ಸೊ ಅವ್ರ ಹೆಸರು ಕನ್ಸಿಡರ್ ಯಾರೂ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಅಭಿನ ತೊಗೊಂಡ್ರಂತೆ. ಬಟ್ ಅಭಿ ಹೇಳಿರೋವಂಥದ್ದು ಅಲ್ಲ, ಟೀಮ್ ಡಿಸೈಡ್ ಮಾಡಿದ್ರೆ ನನ್ನನ್ನು ಯಾಕೆ ಬಲಿ ಕೊಟ್ಟೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅಗೇನ್ ಅಭಿ ಕೇಳಿದ್ರು. ಬಟ್ ನೋ ಆನ್ಸರ್, ಏನೂ ಮಾಡಲಿಕ್ಕಾಗಲ್ಲ. ಅವರವರ ಒಂದು ಸ್ಟ್ರಾಟಜಿಗಳು ಅವ್ರವ್ರದ್ದಾಗಿರುತ್ತೆ. ಬಿಕಾಸ್ ಮೇ ಬಿ ಅವರಿಗೆ ಧನುಷ್ ಫೇವರ್ ಆಗಿತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಬಿಗ್ ಬಾಸ್ ವಾಯ್ಸ್ ಬರುತ್ತೆ. ಅದೇನು ಅಂತಂದರೆ ಸೊ ಬೋರ್ಡ್ ಮೇಲೆ ಇನ್ನೇನು ಬಿಗ್ ಬಾಸ್ದು ಕಾಲೇಜ್ದೆಲ್ಲ ಎಂಡ್ ಮುಗಿತಾ ಬಂತಲ್ಲ, ಸೊ ಜೊತೆಗೆ ಅಲ್ಲಿ ಬೋರ್ಡ್ ಮೇಲೆ ಸಂದೇಶನ ಬರೆದು ಸೊ ಗ್ರೂಪ್ ಫೋಟೋ ತೊಗೊಬೇಕು ಅಂತಂದಾಗ ಎಲ್ಲರೂ ಕೂಡ ತಮ್ಮ ಸಂದೇಶನ ಬೋರ್ಡ್ ಮೇಲೆ ಬರೀತಾರೆ. ಸೊ ಇಲ್ಲಿ ಹಾಕಿರ್ತೀನಿ ನೋಡಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಒಂದು ಸಂದೇಶಗಳನ್ನ ಬರೆದಿದ್ದಾರೆ ಅಂತ ಎರಗಡೆ ಹೆಸರು ಕೂಡ ಬರೆದಿದ್ದಾರೆ. ಕೆಲವರು ಇಂಗ್ಲೀಷಲ್ಲಿ ಬರೆದವ್ರೆ, ಕೆಲವರು ಕನ್ನಡದಲ್ಲಿ ಬರೆದಿದ್ದಾರೆ. ನನಗೆ ಸರ್ಪ್ರೈಸ್ ಅಂತ ಅನಿಸಿರುವಂಥದ್ದು ಸೂರಜ್ ಅವರು ಕನ್ನಡದಲ್ಲಿ ಬರೆದಿರುವಂಥದ್ದು. ಸೂರಜ್ ಸಿಂಗ್ ಅಂತ ಕೇಳಿದ ತಕ್ಷಣ ಫಸ್ಟಿಗೆ ಇವ್ರು ಯಾರೋ ಬೇರೆ ಒಂದು ರಾಜ್ಯದಿಂದ ಕರ್ಕೊಂಡು ಬರ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಬರ್ತಾ ಬರ್ತಾ ಕನ್ನಡ ಚೆನ್ನಾಗಿ ಮಾತಾಡಿದ್ರು, ಅಲ್ಲಿ ಸ್ವಲ್ಪ ಇಂಪ್ರೆಸ್ ಆಯಿತು. ಇವಾಗ ಕನ್ನಡದಲ್ಲಿ ಬರೆದಿರುವಂಥದ್ದು ಇನ್ನೂ ಸ್ವಲ್ಪ ಖುಷಿ ಆಯ್ತು ನನಗೆ. ಆ್ಯಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ಬರೆದ್ರು. ಆ್ಯಂಡ್ ಜೊತೆಗೆ ಬೆಸ್ಟ್ ಏನದು ಬ್ಯಾಚ್ ಅಂತಲೂ ಬರೆದಿದ್ರು. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ನೆಕ್ಸ್ಟ್ ಅಡುಗೆ ಕೆಲಸದ ಬಗ್ಗೆ ಜಗಳ ನಡೀತಾ ಇತ್ತು. ಜಾನ್ವಿ, ಸ್ಪಂದನ ಸೊ ಇವ್ರ ಮಧ್ಯೆ. ಸೊ ಇದು ಅಡುಗೆ ಜಗಳ ಅಂತೂ ಮುಗಿಯೋದ ಒಂದು ಕತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದೆಲ್ಲ
ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಕ್ಯಾಪ್ಟನ್ ಆಯ್ಕೆಗೆ ಒಂದು ಚಟುವಟಿಕೆ ಕೊಡ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಪ್ರಿನ್ಸಿಪಾಲ್ ವರ್ಸಸ್ ಸ್ಟೂಡೆಂಟ್ ಅಂತಲೇ ಅನಿಸುತ್ತೆ. ಸುಮಾರು ಜನ ಇದ್ರ ಬಗ್ಗೆ ಚರ್ಚೆಗಳಿರ್ಬೋದು. ಸೊ ಯಾಕೆ ಈ ಥರ ಮಾಡಿದ್ರು ಬಿಗ್ ಬಾಸ್ ಅವರು ಅಂತ. ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಕೆಲವೊಂದು ಡಿಸಿಷನ್ಗಳನ್ನು ನಾವು ಆಲ್ರೆಡಿ ನಿರೀಕ್ಷೆ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಕಡೆಯಿಂದ. ಸೊ ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ರೀತಿಯಲ್ಲಿ ಈ ಬಿಗ್ ಬಾಸ್ ಮನೆಯವರ ಒಂದು ಆಯ್ಕೆ ಮೇರೆಗೆ ಕ್ಯಾಪ್ಟನ್ ಆಗುವಂಥದ್ದು, ಅದು ಈ ಒಂದು ವೀಕಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮನೆಯವರ ಒಂದು ಒಮ್ಮತದ ಮೇರೆಗೆ ಕ್ಯಾಪ್ಟನ್ ಆಯ್ಕೆ ಅಂತಂದು ಬಂದಾಗ ಅಲ್ಲಿ ವೋಟಿಂಗ್ ನಡೆಯುತ್ತೆ. ಆ್ಯಂಡ್ 13 ವೋಟ್ಗಳು ಧನುಷ್ಗೆ ಬರುತ್ತೆ. ಸರ್ಪ್ರೈಸಿಂಗ್ಲಿ 13 ವೋಟ್ಗಳು ಧನುಷ್ಗೆ ಬರುವಂಥದ್ದು. ಆ್ಯಂಡ್ 2 ವೋಟ್ ಬಂದಿರುವಂಥದ್ದು ಅದು ರಘುಗೆ. ಒಂದು ಮಲ್ಲಮ್ಮ ಹಾಕ್ತಾರೆ, ಇನ್ನೊಂದು ಗಿಲ್ಲಿ ಹಾಕ್ತಾರೆ. ಗಿಲ್ಲಿ ಕೊಟ್ಟಿರೋಂಥ ರೀಸನ್ ಏನಂತಂದರೆ ಏನೇ ಕಾಟ ಕೊಟ್ಟರು ಕೂಡ ಅದನ್ನು ಸಹಿಸ್ಕೊಂಡಿದ್ರು ಅಂತ ಅನ್ನೋ ರೀತಿಯಲ್ಲಿ ರೀಸನ್ನ ಕೊಟ್ಟು ಸೊ ಗಿಲ್ಲಿ ಚೂಸ್ ಮಾಡ್ತಾರೆ. ಆ್ಯಂಡ್ ಮಲ್ಲಮ್ಮ ಕೂಡ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ರಘುಗೆ ಮಾಡುವಂಥದ್ದು. ಬಟ್ ನನಗೆ ಅನಿಸಿರೋದು ಏನಂತಂದರೆ ಅಟ್ಲೀಸ್ಟ್ ಒಂದು 60-40 70-30 ಆದರೂ ಆಗ್ಬೋದಾಗಿತ್ತು ವೋಟಿಂಗ್ ಅಂತ ನನಗನ್ನಿಸ್ತು. ಬಟ್ ಇದು ಆಲ್ಮೋಸ್ಟ್ ಒನ್ ಸೈಡೆಡ್ ಅನ್ನೋ ರೀತಿಯಲ್ಲಿ ಆಗಿದೆ. ಸೊ ಜನ ಅಷ್ಟೇ, ಈ ಸರ್ಕಾರಗಳು ಅಷ್ಟೇ ಅಲ್ವಾ. ಸೊ ಇವಾಗ ಪ್ರೆಸೆಂಟ್ ಇರುವಂಥ ಸರ್ಕಾರನ ಚೇಂಜ್ ಮಾಡಿ ಹೊಸ ಸರ್ಕಾರ ತೊಗೊಂಬರ್ತಾರೆ. ಕರ್ನಾಟಕದಲ್ಲೂ ಕೂಡ ಹಂಗೆ ಆಗಿರುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ಒಂದೇ ಸರ್ಕಾರ 2 ಸರಿ ಆಗಿರುವಂಥದ್ದು ನಂಗೆ ಗೊತ್ತಿರೋಂಗೆ ನಮ್ಮ ಇತಿಹಾಸದಲ್ಲೇ ಇಲ್ಲಿ ಅನ್ಕೊತೀನಿ. ಏನೋ ಆಗಿದ್ರು ಎಷ್ಟೋ ವರ್ಷಗಳ ಹಿಂದೆ ಆಗಿರ್ಬೇಕೇನೋ. ಅದೇ ರೀತಿಯಲ್ಲಿ ಇವಾಗ ಇರೋ ಸರ್ಕಾರ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಸೊ ಚೇಂಜಸ್ನ ಜನ ಕೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಕ್ಯಾಪ್ಟನ್ ರಘು ನನ್ನ ಪ್ರಕಾರ ತುಂಬ ಚೆನ್ನಾಗೇ ಮಾಡಿದರು. ಮೇ ಬಿ ಧನುಷ್ಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಮೇ ಬಿ ಒಂದು ಚೂಸ್ ಮಾಡಿದ್ರು ಅಂತ ಅನಿಸುತ್ತೆ. ಓಕೆ, ಸೊ ಇವಾಗೇನೋ ಚೂಸ್ ಮಾಡಿದ್ದಾರೆ ಧನುಷ್ಗೆ, ಬಟ್ ಅವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿಗಳಿದ್ದಾವೆ. ಸೊ ಚೂಸ್ ಮಾಡಿರೋದ್ರಿಂದ ಸೊ ಜನಗಳ ಮೀನ್ಸ್ ಸ್ಪರ್ಧಿಗಳ ಜೊತೆಗೆ ಯಾವ ರೀತಿಯಲ್ಲಿ ಡಿಸಿಷನ್ಗಳನ್ನ ತೊಗೊತಾರೆ ಅನ್ನೋವಂಥದ್ದು. ಆ್ಯಂಡ್ ಅವರು ಸೊ ಇನ್ನು ಮುಂದೆ ಕ್ಯಾಪ್ಟನ್ ಆಗಿ ಯಾವ ಥರ ಡಿಸಿಷನ್ ತೊಗೊತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಲೀಡರ್ಶಿಪ್ಪು ಆ್ಯಂಡ್ ಕ್ಯಾಪ್ಟನ್ ಆಗುವಂಥ ಅರ್ಹತೆ ಇದೆಯಾ ಇಲ್ವಾ ಅನ್ನುವಂಥದ್ದು. ಸೊ ನೋಡೋಣ. ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಆಡಿದ ಸ್ಪರ್ಧಿಯಾಗಿ, ಬಟ್ ಕ್ಯಾಪ್ಟನ್ ಆಗಿ ಇವಾಗ ನೋಡಬೇಕು ಯಾವ ರೀತಿಯಲ್ಲಿ ಡಿಸಿಷನ್ಗಳನ್ನ ತೊಗೊತಾರೆ ಅಂತ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಲಕ್ಸುರಿ ಒಂದು ಆಯ್ಕೆ ಕೊಡ್ತಾರೆ ಇವರಿಗೆ. ಸೊ ಲಕ್ಸುರಿ ಪಾಯಿಂಟ್ ಏನು ಬಂದಿರುತ್ತೆ, ಸೊ ಅದರಲ್ಲಿ ಇವ್ರು ಲಕ್ಸುರಿನ ತೊಗೊಬೋದು. ಅಲ್ಲಿ ಬೋರ್ಡ್ ಮೇಲೆ ಬರೆಯೋ ಟೈಮಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಅಲ್ಲಿ ಒಬ್ಬರೇ ಬರೀಬೇಕು ಏನೇ ಇದ್ರು ಕೂಡ, ಬಟ್ ಇವರಿಬ್ಬರು ಬರೆದ್ಬಿಡ್ತಾರೆ ಇಲ್ಲಿ ಅಕ್ಕಪಕ್ಕಗಳು. ಸೊ ಅಶ್ವಿನಿ ಆ್ಯಂಡ್ ಜಾನು. ಸೊ ಅದಕ್ಕೋಸ್ಕರ ಇಲ್ಲಿ ಇಬ್ಬರು ಬರೆದಿರೋದ್ರಿಂದ ಸೊ ಬಿಗ್ ಬಾಸ್ ಅವರು ಇನ್ನೇನು ಹೋಯ್ತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಸೊ 2 ಒಂದು ಪದಾರ್ಥಗಳನ್ನ ಮಾತ್ರ ತೊಗೊಬೇಕು ಅಂತಂದಾಗ ಅಲ್ಲಿ ಚಿಕನ್ ಆ್ಯಂಡ್ ಕಾಫಿ ಪೌಡರ್ ಅಂತ ಇಲ್ಲಿ ಧನುಷ್ ಹೇಳುವಂಥದ್ದು, ಕ್ಯಾಪ್ಟನ್ ಧನುಷ್ ಅವರಿಗೆ ಒಂದು ಆಯ್ಕೆ ಕೊಟ್ಟಿರುವಂಥದ್ದು. ಸೊ ಅವರೇ ಆಯ್ಕೆ ಮಾಡಬೇಕು ಅಂತಂದಾಗ ಕ್ಯಾಪ್ಟನ್ನು ಸೊ ಅಲ್ಲಿ ಚಿಕನ್ ಆ್ಯಂಡ್ ಸೊ ಕಾಫಿ ಪೌಡರ್ 2 ಮಾತ್ರ ಕೊಡುವಂಥದ್ದು ಬಿಗ್ ಬಾಸ್ ಮನೆಗೆ. ಓಕೆ, ಸೊ ಇನ್ನು ಮುಂದೆ ಈ ಥರ ತಪ್ಪಾದರೆ ನನ್ನ ಪ್ರಕಾರ ಒಂದು ಕೂಡ ಕೊಡಲ್ಲ. ಸೊ ಲಕ್ಸುರಿ ಅಂತ ಬಂದಾಗ ಯಾಕೋ ಬಿಗ್ ಬಾಸ್ ಮನೆಗೆ ಈ ಲಕ್ಸುರಿ ಅಂತಂದರೆ ಆಗಲ್ಲ ಅಂತ ಅನ್ಸುತ್ತೆ. ಪ್ರತಿ ಟೈಮಲ್ಲೂ ಕೂಡ ಲಾಸ್ಟ್ ಒಂದು 2-3 ಸೀಸನಿಂದ ಸೊ ಇದೇ ಆಗ್ತಿರೋವಂಥದ್ದು. ಬರೀ ಲಕ್ಸುರಿ ಅಂತಂದರೆ ಒಂದು ಸೀಸನಲ್ಲಿ ಒಂದು 2-3 ಸಾರಿ ಅಷ್ಟೇ ತೊಗೊತಾರೆ ಅನಿಸುತ್ತೆ. ಮಿಕ್ಕಿರೋ ಟೈಮಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇರುತ್ತೆ. ಸೊ ಎಗರ್ಕೊಂಡು ಹೋಗುತ್ತೆ ಅಷ್ಟೇ. ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಕೊನೆ ಡಿಸಿಷನ್ ಬಗ್ಗೆ ಸುಮಾರು ಜನಕ್ಕೆ ಗೊಂದಲ ಇರ್ಬೋದು. ಮೀನ್ಸ್ ಅದೇ ಕ್ಯಾಪ್ಟನ್ ಆಯ್ಕೆ ಯಾಕೆ ಈ ಥರ ಮಾಡಿದ್ರು ಅಂತ. ಇಬ್ಬರಿಗೂ ಕೂಡ ಒಂದು ಟಾಸ್ಕ್ ಆಡುವಂಥ ಒಂದು ಕೆಪಬಿಲಿಟೀಸ್ ಇತ್ತು. ಸೊ ಒಂದು ಟಾಸ್ಕ್ ಕೊಟ್ಟು ಒಂದು ಕ್ಯಾಪ್ಟನ್ ಆಯ್ಕೆ ಮಾಡ್ಬೋದಾಗಿತ್ತು ಅಂತ ನನಗಂತೂ ಅನಿಸುತ್ತೆ. ನೋಡಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು. ಇಷ್ಟು ಈಸಿಯಾಗಿ ನಡೀತು ಅಂತಲೇ ಹೇಳ್ಬೋದು. ಸೊ ನೋಡೋಣ ಮುಂದಿನ ಒಂದು ವಾರಗಳಲ್ಲಿ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಿಲ್ಲ ಅಷ್ಟೇ. ಮುಂದಿನ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.